ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯ ಮತ್ತು ದೇಶದಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ಬೆಳವಣಿಗೆಗಳಾಗಿವೆ. ಕಾಂಗ್ರೆಸ್ ನಾಯಕ ಜಮೀರ್ ಅವರದ್ದು ಎನ್ನಲಾಗಿರೋ ಆಡಿಯೋ ದೊಡ್ಡ ಬೆಂಕಿ ಇಟ್ಟಿದೆ. ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ ಅಂತ ಹೇಳಿರೋ ಆಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅತ್ತ ಪಾಕಿಸ್ತಾನ ತನ್ನ ಉಗ್ರರಿಗೆ ಭಾರತದಲ್ಲಿರೋ ರಾಜಕೀಯ ಪಕ್ಷಗಳಿಗೆ ಸೇರ್ಕೊಳ್ಳಿ ಅಂತ ಹೇಳಿರೋದು ಬಯಲಾಗಿದೆ. ಇಷ್ಟು ದಿನ ಆನ್ಲೈನ್ ನಲ್ಲಿ ಸೌಂಡ್ ಮಾಡ್ತಾ ಇದ್ದ ಕಾಕ್ರೋಚ್ ಪಾರ್ಟಿ ಈಗ ಆಫ್ ಲೈನ್ಗೆ ಬರ್ತಾ ಇದೆ. ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇತ್ತ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಗೆ ಪಕ್ಷದ ಮುಕ್ಕಾಲು ಶಾಸಕರು ಅಂದ್ರೆ 60 ಶಾಸಕರು ಶಾಕ್ ಕೊಟ್ಟಿದ್ದಾರೆ. ಎಲ್ಲ ಸುದ್ದಿಯನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಧುರಂಧರ್ ಸಿನಿಮಾದ ಪ್ರಭಾವ ನೋಡ್ಬಿಡೋಣ. ಬಾಲಿವುಡ್ ನ ಬ್ಲಾಕ್ ಬಸ್ಟರ್ ಸಿನಿಮಾ ಧುರಂಧರ್ ಈಗ ರಿಯಲ್ ಲೈಫ್ ನಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದೆ. ಸಿನಿಮಾದ ಒಂದು ಸೀನ್ ನೋಡಿ ದಾವೂದ್ ಇಬ್ರಾಹಿಂ ಗ್ಯಾಂಗ್ ರೊಚ್ಚಿಗೆದ್ದು ಮುಂಬೈನಲ್ಲಿ ರಕ್ತಪಾತ ಸೃಷ್ಟಿಸೋಕೆ ಸ್ಕೆಚ್ ಹಾಕಿತ್ತು. ಅಷ್ಟರಲ್ಲಿ ಪೊಲೀಸರು ಈ ದಾಳಿಯನ್ನ ತಡೆದಿದ್ದಾರೆ. ಈ ಸಿನಿಮಾದಲ್ಲಿ ಬಡೆ ಸಾಹಬ್ ಅನ್ನೋ ಪಾತ್ರ ಇದೆ, ನೀವು ನೋಡಿರ್ಬೋದು. ಸೇಮ್ ಈ ಪಾತ್ರವನ್ನ ಉಗ್ರ ದಾವೂದ್ ಇಬ್ರಾಹಿಂ ತರ ತೋರಿಸಲಾಗಿದೆ. ಆತ ಸಾವಿನ ಅಂಚಿನಲ್ಲಿ ನರಳ್ತಾ ಇರೋ ಹಾಗಿದೆ. ಇದನ್ನ ನೋಡಿ ಡಿ ಕಂಪನಿ ಅಂದ್ರೆ ದಾವೂದ್ ಇಬ್ರಾಹಿಂ ಗ್ಯಾಂಗ್ ದಾವೂದ್ ಇನ್ನು ಬದುಕಿದಾನೆ ಅಂತ ಪ್ರೂವ್ ಮಾಡೋಕೆ ಮುಂಬೈನಲ್ಲಿ ಒಂದು ದೊಡ್ಡ ದಾಳಿಗೆ ಪ್ಲಾನ್ ಮಾಡಿತ್ತು. ಶಕೀಲ್ ಗ್ಯಾಂಗ್ ಮೂಲಕ ಮುಂಬೈ ಬೀದಿಗಳಲ್ಲಿ ಹೊಸ ಯುವಕರನ್ನ ರಿಕ್ರೂಟ್ ಮಾಡಿಕೊಳ್ಳಲಾಗಿತ್ತು. ಬಾಂದ್ರಾದ ಗರೀಬ್ ನಗರ್ನಲ್ಲಿ ನಡೆದ ಮಸೀದಿ ತೆರವು ಕಾರ್ಯಾಚರಣೆಯನ್ನೇ ಬಂಡವಾಳ ಮಾಡಿಕೊಂಡು ಈ ಯುವಕರನ್ನ ಬ್ರೈನ್ ವಾಶ್ ಮಾಡಲಾಗಿತ್ತು. ಪಾಕಿಸ್ತಾನದ ISI ಈ ಯುವಕರಿಗೆ ಟ್ರೈನಿಂಗ್ ಕೊಟ್ಟು ಆಯುಧ ಸಪ್ಲೈ ಮಾಡೋ ಜವಾಬ್ದಾರಿಯನ್ನ ತಗೊಂಡಿತ್ತು. ಹಾಗೆ ಈ ಭಯೋತ್ಪಾದಕ ದಾಳಿಯ ಕಂಟ್ರೋಲ್ ಅನ್ನ ಶೂಟರ್ ಮುನ್ನಾ ಜಿಂಗಡಾಗೆ ಒಪ್ಪಿಸಲಾಗಿತ್ತು. ತಮ್ಮ ಗ್ಯಾಂಗ್ ನ ಇಮೇಜ್ ಅನ್ನ ಮತ್ತೆ ಬೆಳೆಸೋಕೆ ಭಾರತದ ಯಾವ್ದಾದ್ರೊಬ್ಬ ಪ್ರಭಾವಿ ನಾಯಕರನ್ನ ಟಾರ್ಗೆಟ್ ಮಾಡೋಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ದಿಲ್ಲಿ ಪೊಲೀಸರು ರೈಟ್ ಟೈಮ್ಗೆ ಎಂಟ್ರಿ ಕೊಟ್ಟು ಇಡೀ ಪ್ಲಾನ್ಗೆ ಹುಳಿ ಹಿಂಡಿದ್ದಾರೆ, ಎಲ್ಲ ಭೇದಿಸಿದ್ದಾರೆ. ಈ ಮೂಲಕ ಪಾಕ್ನ ISI ನಡೆಸಿದ್ದ ಮತ್ತೊಂದು ಮುಂಬೈ ದಾಳಿಯ ಯತ್ನ ತಪ್ಪಿದಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಅವ್ರದ್ದು ಅಂತ ಹೇಳಲಾಗ್ತಿರೋ ಆಡಿಯೋ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ವೈರಲ್ ಆಗಿರೋ ಆಡಿಯೋದಲ್ಲಿ ದಾವಣಗೆರೆ ಸ್ಥಳೀಯ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಮರ್ಥ್ ಬದಲು ಕುಕ್ಕರ್ ಚಿಹ್ನೆ ಇರೋ SDPI ಅಭ್ಯರ್ಥಿಗೆ ಮುಸ್ಲಿಮರು ವೋಟ್ ಹಾಕಬೇಕು ಅಂತ ಹೇಳಿದ್ದಾರೆ. ಮುಸ್ಲಿಮರು ವೋಟ್ ಹಾಕಿಲ್ಲ ಅಂದ್ರೂ ಕೂಡ ಓಕೆ, ಆದ್ರೆ ಕಾಂಗ್ರೆಸ್ಗೆ ವೋಟ್ ಕಮ್ಮಿ ಆಗಬೇಕು. ಸಾದಿಕ್ ಪೈಲ್ವಾನ್ ವಾರ್ಡ್ ನಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ವೋಟ್ ಬೀಳದ ಹಾಗೆ ನೋಡ್ಕೊಳ್ಳಿ ಅಂತ ಜಮೀರ್ ಆರ್ಡರ್ ಮಾಡಿದ್ದಾರೆ ಅನ್ನೋದು ಈ ಆಡಿಯೋ ಬೇಸಿಸ್ ಮೇಲೆ ಮಾಡ್ತಿರೋ ಆರೋಪ. ಅಲ್ಲದೆ ಯಾರನ್ನು ಬಲವಂತವಾಗಿ ಮನೆಯಿಂದ ಕರ್ಕೊಂಡ್ಬಂದು ವೋಟ್ ಹಾಕಿಸಬೇಡಿ ಅನ್ನೋದು ಕೂಡ ಆಡಿಯೋದಲ್ಲಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಕೂಡ ಜಮೀರ್ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದ್ರು. ಇದರ ಎಫೆಕ್ಟ್ ನಿಂದ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಜೀರ್ ಅಹಮದ್ ರನ್ನ ವಜಾಗೊಳಿಸಿ ಅಬ್ದುಲ್ ಜಬ್ಬಾರ್ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗಿತ್ತು. ಆದ್ರೆ ಈಗ DK ಹೊಸ CM ಆಗಿ ಮಂತ್ರಿಮಂಡಲಕ್ಕೆ ತಯಾರಿ ನಡೀತಾ ಇರೋ ಟೈಮ್ ನಲ್ಲಿ ಈ ಆಡಿಯೋ ಹೊರಬಂದಿದೆ. ಈ ಬಗ್ಗೆ ಜಮೀರ್ ಅಹಮದ್ ಖಾನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಆಡಿಯೋ ನಕಲಿ AI ಟೆಕ್ನಾಲಜಿ ಯೂಸ್ ಮಾಡಿ ಫೇಕ್ ಆಡಿಯೋ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಡಿಮಾಂಡ್ ಮಾಡಿದ್ರು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಜಮೀರ್ ಬಣ ಪ್ರಚಾರದಿಂದ ದೂರ ಉಳಿದಿತ್ತು. ಆಮೇಲೆ ಸಿದ್ದರಾಮಯ್ಯ ಹೇಳಿದ ಮೇಲೆ ಜಮೀರ್ ಸುಮ್ನೆ ಸಮರ್ಥ್ ಮನೆಗೆ ಹೋಗಿ ಬಂದಿದ್ರು. ಈಗ ಈ ರೀತಿ ಬೆಳವಣಿಗೆಯಾಗಿದೆ. ಜಮೀರ್ ಆಡಿಯೋ ಬಗ್ಗೆ ಶಾಸಕ ಸಮರ್ಥ್ ಶಾಮನೂರು ಹೇಳಿಕೆ ಕೊಟ್ಟಿದ್ದಾರೆ. ಆಡಿಯೋದಲ್ಲಿರೋದೆಲ್ಲ ಸತ್ಯ, ಇದೆಲ್ಲ ಓಪನ್ ಸೀಕ್ರೆಟ್. ಈಗ ಸಾಕ್ಷ್ಯ ಆಚೆ ಬಂದಿದೆ ಅಷ್ಟೇ. ಈ ಕ್ಲಿಪ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮವರು ಮಾತ್ರ ಅಲ್ಲ, SDPI ಪಕ್ಷೇತರ ಹಾಗೂ ಬಿಜೆಪಿಯವರು ಎಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಅಂತ ಸಮರ್ಥ್ ಹೇಳಿದ್ದಾರೆ. ಜಮೀರ್ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದ ಹಲವು ಕಡೆ ಮಳೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ತುಮಕೂರು ಜಿಲ್ಲೆಯ ಪಾವಗಡದ ತಿರುಮಣಿಯಲ್ಲಿ ಅತಿ ಹೆಚ್ಚು 130 ಮಿಲಿಮೀಟರ್ ಮಳೆಯಾಗಿದೆ. ಜೂನ್ 1 ರಿಂದ 4 ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಯೆಲ್ಲೋ ಅಲರ್ಟ್ ಕೂಡ ಘೋಷಿಸಲಾಗಿದೆ ಆ ಭಾಗಕ್ಕೆ. ಜೂನ್ 1 ರಿಂದ ಜೂನ್ 4 ದಕ್ಷಿಣ ಒಳನಾಡಿನಲ್ಲೂ ಕೂಡ ಸಾಧಾರಣ ಮಳೆ, ಉಳಿದ ಕಡೆ ಜೋರ್ ಮಳೆಯಾಗುತ್ತೆ. ಜೂನ್ 1 ಮತ್ತು 2 ಕರಾವಳಿ ಭಾಗದಲ್ಲಿ ಸಾಧಾರಣ ಮಳೆಯಾಗುತ್ತೆ. ಜೂನ್ 3 ರಿಂದ 7 ತನಕ ನೋಡಿದ್ರೆ ಕರಾವಳಿಯಲ್ಲಿ ಹೆವಿ ಮಳೆಯಾಗುತ್ತೆ ಅಂತ ಈಗ ಮುನ್ಸೂಚನೆಯನ್ನ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿ ಹೊರ ಹೋಗಿ ಹೊಸ ಪಕ್ಷ ಕಟ್ತಾರೆ ಅನ್ನೋ ವಿಚಾರ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ. ಜೂನ್ 4 ತಮ್ಮ ಹುಟ್ಟುಹಬ್ಬ ಮುಗಿದ ಬೆನ್ನಲ್ಲೇ ಅಣ್ಣಾಮಲೈ ಹೊಸ ಮೂವ್ಮೆಂಟ್ ಒಂದನ್ನ ಚಳುವಳಿ
ಮಾದರಿಯೊಂದನ್ನ ಲಾಂಚ್ ಮಾಡೋಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮಂಗಳವಾರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸೇರಿದ ಹಾಗೆ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗೆ ಕಳೆದ 6 ವರ್ಷಗಳಿಂದ ಬಿಜೆಪಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾರೆ ಅಂತನೂ ಮಾಹಿತಿ ಇದೆ. ಈಗ ಆಲ್ರೆಡಿ ದಿಲ್ಲಿಗೆ ಹೋಗಿದ್ದಾರೆ. ಹೋಗೋಕ್ಕೂ ಮುನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆಗ ಪ್ಲೀಸ್ ವೇಟ್, ಇನ್ 2 ದಿನಗಳಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿ ಅಲ್ಲಿಂದ ಅಣ್ಣಾಮಲೈ ಹೋಗಿದ್ದಾರೆ. ಈ ವಿಚಾರ ಚರ್ಚೆಯಾಗ್ತಿದ್ದ ಹಾಗೆ ಕಾಂಗ್ರೆಸ್ ಎಂಪಿ ಕಾರ್ತಿ ಚಿದಂಬರಂ ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಾರ್ಟಿ ಬರ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಹೊಸ ಪಾರ್ಟಿಯ ಹೆಸರು ಮಕ್ಕಳ ಶಕ್ತಿ ಇಯಕ್ಕಂ ಇರಬಹುದು ಅಂತ ಚಿದಂಬರಂ ಅವರ ಮಗ ಕಾರ್ತಿ ಚಿದಂಬರಂ ಹೇಳಿಕೆ ಕೊಟ್ಟಿದ್ದಾರೆ. ಆತ ಡಿಎಂಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಇವರನ್ನ ಆಕ್ಟರ್ ಅಲ್ಲ, ವಿಜಯ್ ತರ ಬರೋದು ಬೇಡ, ಅವರು ಬಿಜೆಪಿಲೇ ಇರ್ಲಿ ಬಿಡಿ, ಸುಮ್ಮನೆ ಇಲ್ಲಿ ಬಂದ್ರೆ ಆಗಲ್ಲ, ಹಂಗೆಲ್ಲ ಪಕ್ಷ ಕಟ್ಟಕ್ಕಾಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾಕೆ, ಏನ್ ಪ್ರಾಬ್ಲಮ್ ಆಯ್ತು? ನಾವು ಈ ವಿಶೇಷ ವರದಿಯಲ್ಲಿ ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀವಿ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಇದನ್ನ. ಏನು, ಕರ್ನಾಟಕದಲ್ಲಿ ಹೊಸ ಸರ್ಕಾರ ಸ್ಥಾಪನೆ ಆಗೋ ಕಸರತ್ತು ಜೋರಾಗಿದೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಹಾಗೂ ನೆಕ್ಸ್ಟ್ ಸಿಎಂ ಆಗ್ತಾ ಇರೋ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಒಂದು ವಾರದಲ್ಲಿ ಇವರಿಬ್ರು ಕೂಡ ದಿಲ್ಲಿಗೆ ಹೋಗ್ತಿರೋದು 3ನೇ ಬಾರಿ. ಜೂನ್ 3ಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಫಿಕ್ಸ್ ಆಗಿದೆ. ಸಂಪುಟದಲ್ಲಿ ಯಾರ್ಯಾರಿಗೆ ಮಂತ್ರಿ ಪಟ್ಟ ಕೊಡಬೇಕು ಅನ್ನೋ ಲಿಸ್ಟ್ ಫೈನಲ್ ಮಾಡೋಕೆ ಅವರು ದಿಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹಿರಿಯ ನಾಯಕರೊಂದಿಗೆ ಚರ್ಚೆ ನಡೆಸಿ ಆಮೇಲೆ ರಾಹುಲ್ ಗಾಂಧಿ ಒಪ್ಪಿಗೆಯನ್ನ ಪಡ್ಕೊಂಡು ಲಿಸ್ಟ್ ಫೈನಲ್ ಮಾಡ್ತಾರೆ. ಹಾಗೆ ಡಿ.ಸಿ.ಎಂ ಹುದ್ದೆ ಸೃಷ್ಟಿಸಬೇಕಾ ಬೇಡವಾ, ಒಂದು ವೇಳೆ ಸೃಷ್ಟಿ ಮಾಡಿದ್ರೆ ಎಷ್ಟು ಜನಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನು ಸ್ನೇಹಿತರೆ, ಜೂನ್ 25ಕ್ಕೆ ಮಧುರೈ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲಾ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋದಿದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು, ಅಂದ್ರೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್. ನಿಮಗೆ ಬೇರೆ ಎಕ್ಸ್ಟ್ರಾ ಖರ್ಚಿರೋದಿಲ್ಲ. 7 ಸ್ಯಾಂಡ್ಸ್ ಟೂರಿಸಂನವರು ಕರ್ಕೊಂಡು ಹೋಗ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಕರ್ನಾಟಕದಲ್ಲಿ ಮತ್ತೆ ಹಿಜಾಬ್ ವಿವಾದ ಭುಗಿಲೇಳ್ತಾ ಇದೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋಕೆ ಪರ್ಮಿಷನ್ ಕೊಟ್ಟಿರೋ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಶುರು ಮಾಡಿವೆ. ಶ್ರೀರಾಮ ಸೇನೆ ಸೇರಿದ ಹಾಗೆ ಹಲವು ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಕೇಸರಿ ಶಾಲು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸರ್ಕಾರದ ಈ ನಿರ್ಧಾರ ಕೇವಲ ಓಲೈಕೆ ರಾಜಕಾರಣ. ಇದರಿಂದ ಕ್ಯಾಂಪಸ್ಗಳಲ್ಲಿ ಧರ್ಮದ ಆಧಾರದ ಮೇಲೆ ಗಲಾಟೆಗಳು ಶುರುವಾಗ್ತವೆ ಅಂತ ಹೇಳಿ ಹಿಂದೂ ಸಂಘಟನೆಗಳ ನಾಯಕರು ಆರೋಪ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಕೇಸರಿ ಶಾಲು ಹಂಚೋ ಅಭಿಯಾನ ಇಡೀ ರಾಜ್ಯಾದ್ಯಂತ ನಾವು ಮುಂದುವರಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಏನೋ ಭಾನುವಾರ ಬೆಂಗಳೂರಲ್ಲಿ ರಾಜ್ಯಪಾಲರ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋಕೆ ಅರ್ಧ ಗಂಟೆ ಸಾರ್ವಜನಿಕ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿತ್ತು. ಈ ವೇಳೆ ವ್ಯಕ್ತಿಯೊಬ್ಬರು ರಸ್ತೆ ಮಧ್ಯೆ ಧರಣಿ ಮಾಡಿದ್ದಾರೆ. ಗರ್ಭಿಣಿ ಪತ್ನಿ ವಾಹನದ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಹೋಗೋಕೆ ದಾರಿ ಬಿಡಿ ಅನ್ನೋ ಆಕ್ರೋಶ ಅವರ ಹಾಕಿದ್ದಾರೆ. ಆ ಟೈಮ್ನಲ್ಲಿ ಪೊಲೀಸರು ಎದ್ದೇಳ್ತೀಯಾ, ಬೇರೆ ತರ ನಿಂಗೆ ಏನಾದ್ರು ಬುದ್ಧಿ ಹೇಳ್ಬೇಕಾ ಅಂತೇಳಿ ಹೆದರಿಸಿದ್ದಾರೆ ಆತನಿಗೆ, ವ್ಯಕ್ತಿಗೆ. ಇದು ಚರ್ಚೆ ಗ್ರಾಸ ಆಗಿದೆ. ಬೆಂಗಳೂರಿನ ರಸ್ತೆಗಳು ಆಲ್ರೆಡಿ ಇಕ್ಕಟ್ಟಾಗಿವೆ. ಅದರ ನಡುವೆ ವಿವಿಐಪಿ ಸಂಸ್ಕೃತಿಯಿಂದಾಗಿ ಜನ ಇನ್ನಷ್ಟು ಒದ್ದಾಡಬೇಕು. ಇದರಿಂದ ಡಬಲ್ ಪ್ರಾಬ್ಲಮ್ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಆಕ್ರೋಶ ಸರಿ ಇದೆ. ಸಿಎಂ ಆಗಲಿ, ರಾಜ್ಯಪಾಲರಾಗಲಿ, ಪ್ರಧಾನಮಂತ್ರಿ ಆಗಲಿ ಫಾಸ್ಟಾಗಿ ಓಡಾಡಬೇಕಾ? ಜನರಿಗೂ ಫಾಸ್ಟಾಗಿ ಓಡಾಡಂಗೆ ರೋಡ್ಗಳನ್ನು ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಕೂಡ ಸ್ವಲ್ಪ ಒದ್ದಾಡಿ. ಅದರಲ್ಲಿ ಏನು ಪ್ರಾಬ್ಲಮ್ಮು ನಿಮಗೂ ಗೊತ್ತಾಗುತ್ತೆ ಅವಾಗ ಎಷ್ಟು ಇಶ್ಯೂ ಇದೆ ಅಂಥೇಳಿ ಅಲ್ವಾ? ಓ PM, ಓ CM, ಗವರ್ನರು ಅವ್ರ ಕೆಲಸಕ್ಕೆ ತುಂಬ ಟೈಮಿಗೆ ಬೆಲೆ ಇದೆ, ಜನರ ಟೈಮಿಗೆ ಬೆಲೆ ಇಲ್ವಾ? ಜನರಿಂದಾಗಿ ನೀವು CM, PM, ಗವರ್ನರ್ ಎಲ್ಲ ಆಗಿರೋದು. ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡಿ, ಯಾರು ಬರೋಕ್ಕಿದೆ ಅವ್ರನ್ನ ಕರೆಸ್ಕೊಳ್ಳಿ. ನಿಮ್ಮ ಜಾಗಕ್ಕೆ ಬರ್ತಾರೆ ಅವರು. CM ಕರೆದ್ರೆ, PM ಕರೆದ್ರೆ ಎಲ್ಲರೂ ಬರ್ತಾರೆ. ಹೋಗಲೇಬೇಕಂತಿದ್ರೆ ಟ್ರಾಫಿಕ್ ಇಲ್ಲದೇ ಇರೋ ಟೈಮ್ನಲ್ಲಿ ಹೋಗಿ ಕೂತ್ಕೊಳ್ಳಿ. ಮುಂಚೆನೇ ಎಲ್ಲ ವಯಸ್ಸಾಗಿರೋ ಪೊಲಿಟಿಷಿಯನ್ಸ್ ಇರೋದು ಹೆಚ್ಚಿನವರು. ಏನೋ ಮೆಡಿಕಲ್ ಎಮರ್ಜೆನ್ಸಿ ಬಂದಿದೆ, ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕಂದಾಗ ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ನಿಮಗೇನು ಸ್ಪೆಷಲ್ ಬೆನಿಫಿಟ್ ಇರಬೇಕಂತೇನಿಲ್ಲ. ಡೆಮೋಕ್ರಸಿಯಲ್ಲಿ ಜನರಿಗೂ ನಿಮಗೂ ಸೇಮೇ ಇರಬೇಕು. ಇಲ್ಲಿ ಕೆಲವ್ರು ಹೇಳ್ಬೋದು, ಅವ್ರಿಗೆ ಸೆಕ್ಯೂರಿಟಿ ರೀಸನ್ಸ್ ಇರುತ್ತೆ, ಅವರೆಲ್ಲ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ ಅಂಥೇಳಿ. ಗೊತ್ತಾಗದಿದ್ದಂಗೆ ಹೋಗಿ, ನೀವು ಇದಿರಲ್ಲೋ ಅಂಥೇಳಿ ಸೀಕ್ರೆಟ್ ಮೇಂಟೈನ್ ಮಾಡಿಬಿಟ್ಟು ಹೋಗಿ. ಇಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಇಲ್ಲದೇ ಇರೋ ಟೈಮ್ನಲ್ಲಿ ಹೋಗಿದ್ದಾರೆ, ಹೋಗಲೇಬೇಡಿ, ನೀವಿರೋ ಕಡೆನೇ ಕರೆಸ್ಕೊಳ್ಳಿ. ಎಷ್ಟಂತ ರೋಡ್ ಬ್ಲಾಕ್ ಮಾಡ್ತೀರಾ? ಎಷ್ಟು ಹಿಂಸೆ ಕೊಡ್ತೀರಾ ಜನಕ್ಕೆ? ಅದರಲ್ಲೂ ಕೂಡ ಪರಿಸ್ಥಿತಿ ಯಾವ ಲೆವೆಲ್ ಮಿತಿಮೀರಿ ಹೋಗಿದೆ ಅಂದರೆ, ಎಲ್ಲೋ ಪ್ರೈಮ್ ಮಿನಿಸ್ಟರು, ಎಲ್ಲೋ ಚೀಫ್ ಮಿನಿಸ್ಟರು, ಹೈಕೋರ್ಟ್ನ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್, ಏನೋ ಒಂದು ಓಕೆ ಅರ್ಥ ಮಾಡ್ಕೊಳ್ಳೋಣ. ಸಣ್ಣ ಪುಟ್ಟ ಪೊಲಿಟಿಷಿಯನ್ಸ್ ಕೂಡ ಸೈರನ್ ಹಾಕೊಂಡು ಹೋಗ್ತಿರ್ತಾರೆ, ಮಿನಿಸ್ಟರ್ಗಳು ಕೂಡ. ಏನೋ ಪಹಲ್ಗಾಮ್ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಪಾಕ್ ಲಿಂಕ್ ಇರೋ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. 2025ರಲ್ಲಿ ನಡೆದಿದ್ದ ಈ ಉಗ್ರ ದಾಳಿ ಪ್ಲಾನಿಂಗ್ ಬರೋಬ್ಬರಿ 4 ವರ್ಷಗಳ ಹಿಂದೆನೇ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಪಹಲ್ಗಾಮ್ ಉಗ್ರ ದಾಳಿ ನಂತರ ಆಪರೇಷನ್ ಮಹಾದೇವ್ ಮೂಲಕ 3 ಉಗ್ರಗಾಮಿಗಳನ್ನ ಹೊಡೆದು ಹಾಕಲಾಗಿತ್ತು. ಈ ಉಗ್ರರ ಬಳಿ ಸಿಕ್ಕ 2 ಮೊಬೈಲ್ಗಳಿಂದ ಅಸಲಿ ಸತ್ಯ ಈಗ ಹೊರಬಂದಿದೆ. ಈ 2 ಫೋನ್ಗಳನ್ನ 2021 ಮತ್ತು 2023ರಲ್ಲೇ ಪಾಕಿಸ್ತಾನಕ್ಕೆ ಇಂಪೋರ್ಟ್ ಮಾಡಿಕೊಳ್ಳಲಾಗಿತ್ತು. ಕರಾಚಿ ಹಾಗೂ ಲಾಹೋರ್ನ 2 ಕಂಪನಿಗಳು ಈ ಫೋನ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ವು. ಇದರಲ್ಲಿ ಒಂದು ಫೋನ್ ಡೆಲಿವರಿಗೆ ಕರಾಚಿಯ ಫೈಸಲ್ ಬ್ಯಾಂಕ್ ಫಂಡಿಂಗ್ ಮಾಡಿತ್ತು. ಈ ಫೈಸಲ್ ಬ್ಯಾಂಕು ಉಗ್ರರಿಗೂ ಲಿಂಕ್ ಇದೆ ಅನ್ನೋ ಆರೋಪ ಮೊದಲಿಂದಾನೂ ಇದೆ. ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ, ಇಂಪೋರ್ಟ್ ಆದಾಗಿನಿಂದ ಈ ಫೋನ್ಗಳನ್ನ ಒಮ್ಮೆನೂ ಆನ್ ಮಾಡಿರಲಿಲ್ಲ, ಸಿಮ್ ಕಾರ್ಡ್ ಹಾಕಿರಲಿಲ್ಲ, ಯಾವುದೇ ನೆಟ್ವರ್ಕ್ ಕೂಡ ಯೂಸ್ ಮಾಡಿರಲಿಲ್ಲ.
ಆದರೆ ಪಹಲ್ಗಾಮ್ ದಾಳಿಗೂ ಸ್ವಲ್ಪ ಮುಂಚೆ ಮಾತ್ರ ಈ ಫೋನ್ಗಳು ದಿಢೀರ್ ಅಂತೇಳಿ ಆಕ್ಟಿವೇಟ್ ಆಗಿದ್ವು. ಇನ್ನು ಟ್ರ್ಯಾಕ್ ಆಗಬಾರ್ದು ಅಂತ ಉಗ್ರರು ಮೊಬೈಲ್ ನೆಟ್ವರ್ಕ್ ಬದಲಿಗೆ ಲಾಂಗ್ ರೇಂಜ್ ಆಡಿಯೋ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ಭಾರತದ ಒಳಗಡೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಮಾಡ್ತಿರೋ ಡೆಡ್ಲಿ ಪ್ಲಾನ್ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ ತನ್ನ ಉಗ್ರ ಮರಿಗಳನ್ನ ಭಾರತದಲ್ಲಿರೋ ರಾಜಕೀಯ ಪಕ್ಷಗಳಿಗೆ ಸೇರ್ಕೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಈ ತರ ಮಾಡಿದ್ರೆ ಹೆಚ್ಚಿನ ಸೆಕ್ಯೂರಿಟಿ ಇಶ್ಯೂ ಇರೋದಿಲ್ಲ. ಸೇನೆ ಪೊಲೀಸರು ಕೂಡ ಜಾಸ್ತಿ ತಪಾಸಣೆ ಮಾಡೋಕ್ಕೆ ಹೋಗಲ್ಲ. ಮುಖ್ಯವಾದ ಸ್ಥಳಗಳಿಗೆ ಸುಲಭವಾಗಿ ಎಂಟ್ರಿ ಸಿಗುತ್ತೆ. ಮೆಂಬರ್ಶಿಪ್ ಕಾರ್ಡ್ ತೋರಿಸ್ಕೊಂಡೇ ಆಯುಧವನ್ನು ಸಾಗಿಸ್ಬೋದು. ತಲೆಮರೆಸಿಕೊಂಡಿರೋ ಉಗ್ರರಿಗೆ ಲಾಜಿಸ್ಟಿಕ್ಸ್ ಸಪ್ಲೈ ಮಾಡ್ಬೋದು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಯಾವುದಾದ್ರೂ ಒಂದು ಪಕ್ಷವನ್ನು ಸೇರ್ಕೊಳ್ಳಿ ಅಂತ ಪಾಕ್ ಆದೇಶ ಕೊಟ್ಟಿದೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಇಂಥ ಕೆಲವರನ್ನ ಪೊಲೀಸರು ಬಂಧಿಸಿದ್ರು. ಅವ್ರನ್ನ ವಿಚಾರಣೆ ಮಾಡಿದಾಗ ಈ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ. ಹಾಗೆ ನೋಡಿದ್ರೆ ಹೊಸ ವಿಚಾರ ಅಲ್ಲ ಇದು. 90ರ ದಶಕದಲ್ಲೂ ಉಗ್ರರು ಈ ತಂತ್ರವನ್ನು ಬಳಸಿದ್ರು. 2020 ಕೂಡ ನೋಡಿ, ಲಷ್ಕರ್ ಉಗ್ರ ತಾಲಿಬ್ ಹುಸೇನ್ ಅನ್ನು ಸಿಕ್ಬಿದ್ದಿದ್ದ. ಆತನನ್ನ BJPಯ ಅಲ್ಪಸಂಖ್ಯಾತ ಮೋರ್ಚಾಗೆ ಇನ್ಫಿಲ್ಟ್ರೇಟ್ ಮಾಡಲಾಗಿತ್ತು. ಪಕ್ಷದ ಟಾಪ್ ನಾಯಕರೊಂದಿಗೆ ಫೋಟೋ ಎಲ್ಲ ಹೊಡೆಸ್ಕೊಂಡಿದ್ದ ಆತ. ಸದ್ಯ ಕಾಶ್ಮೀರದಲ್ಲಿ ಸೇನೆ ಊರೂರಿಗೂ ನುಗ್ಗಿ ಹುಡುಕಾಡ್ತಿದೆ. ಅದರಲ್ಲಿ ಉಗ್ರರಿಗೆ ಸಹಾಯ ಮಾಡ್ತಿದ್ದ OGWಗಳು, ಓವರ್ ಗ್ರೌಂಡ್ ವರ್ಕರ್ಸ್ ಅಥವಾ ಉಗ್ರರೇ ಅವರು ಕೂಡ, ಭೂಮಿ ಮೇಲ್ಗಡೆ ಕದ್ದು ಮುಚ್ಚಿಕೊಂಡು ಸಿವಿಲಿಯನ್ ವೇಷದಲ್ಲಿ ಇದ್ಕೊಂಡು ಹೆಲ್ಪ್ ಮಾಡ್ತಿದ್ದ ಉಗ್ರರು. ಅವ್ರದ್ದೆಲ್ಲ ನೆಟ್ವರ್ಕಿಗೆ ನಾಶ ಆಗಿದೆ. ಇದರಿಂದ ಹತಾಶೆಗೊಂಡು ಪಾಕಿಸ್ತಾನ ಈ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈಗ ಫುಲ್ ಅಲರ್ಟ್ ಆಗಿವೆ. ಏನೋ ಚುನಾವಣೆ ಸೋತ ಮೇಲೆ ಪಶ್ಚಿಮ ಬಂಗಾಳದಲ್ಲಿ TMCಯಲ್ಲಿ ದಿನಕ್ಕೊಂದು ನಾಟಕ. TMC ನಾಯಕರ ಮೇಲಿನ ಹಲ್ಲೆ ಬಗ್ಗೆ ಚರ್ಚೆ ಮಾಡೋಕೆ ಪಕ್ಷದ ನಾಯಕಿ ಮಮತಾ ಬ್ಯಾನರ್ಜಿ ಮೀಟಿಂಗ್ ಕರೆದಿದ್ರು. ಆದರೆ ಇರೋ 80 ಶಾಸಕರ ಪೈಕಿ 60 ಶಾಸಕರು ಗೈರು ಹಾಜರಾಗಿದ್ದಾರೆ. 20 ಶಾಸಕರು ಮಾತ್ರ ಮೀಟಿಂಗ್ ಹೋಗಿದ್ದಾರೆ. ಹೀಗಾಗಿ TMC ಈ ಮೀಟಿಂಗ್ ಅನ್ನೇ ಕ್ಯಾನ್ಸಲ್ ಮಾಡಿದೆ. ಈ ಬಗ್ಗೆ ಮಾತನಾಡಿರೋ TMC ವಕ್ತಾರ ಕುನಾಲ್ ಘೋಷ್, ಶಾಸಕರು ಬೇಕು ಅಂತ ಗೈರು ಹಾಜರಾಗಿಲ್ಲ ಅಂತ ಹೇಳಿದ್ದಾರೆ. BJP ಸರ್ಕಾರದ ವಿರುದ್ಧ ತಮ್ಮ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಮಮತಾ ಕರೆದಿರೋ ಮೀಟಿಂಗ್ ಅವರು ಬರೋಕ್ಕಾಗಿಲ್ಲ, ಮೀಟಿಂಗ್ ಮುಂದಕ್ಕೆ ಹಾಕಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿದ್ರು ಅನ್ನೋ ಪ್ರತಿಕ್ರಿಯೆ ಅವರು ಕೊಟ್ಟಿದ್ದಾರೆ. ಆದರೆ ಗೈರು ಹಾಜರಾಗಿರೋ ಶಾಸಕರಲ್ಲಿ ಒಬ್ಬರಾಗಿರೋ ಸಂದೀಪನ್ ಸಹ ಇದಕ್ಕೆ ಬೇರೆ ಕಾರಣವನ್ನು ಕೊಟ್ಟಿದ್ದಾರೆ. ಅಸೆಂಬ್ಲಿಯಲ್ಲಿ ಪಾರ್ಟಿಯ ಲೀಡರ್ ನೇಮಕದಲ್ಲಿ ಸರಿಯಾಗಿ ರೂಲ್ಸೇ ಫಾಲೋ ಮಾಡಿಲ್ಲ. ಈ ಗೊಂದಲಗಳ ಬಗ್ಗೆ ಕ್ಲಾರಿಟಿ ಇಲ್ಲದೆ ಮೀಟಿಂಗ್ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಇದರ ನಡುವೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ TMC 2 ಶಾಸಕರನ್ನ ಪಾರ್ಟಿಯಿಂದ ಉಚ್ಚಾಟನೆ ಕೂಡ ಮಾಡಿದೆ. ಸಂದೀಪನ್ ಸಹ ಮತ್ತು ರಿತಬ್ರತ್ ಬ್ಯಾನರ್ಜಿ ವಿರುದ್ಧ TMC ಈ ಕ್ರಮ ತಗೊಂಡಿದೆ. ಇನ್ನು ಈ ಎಲ್ಲ ಆಂತರಿಕ ಕಚಾಟದ ನಡುವೆ ಕೂಡ TMC ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ರ್ಯಾಲಿಗಳನ್ನು ಮಾಡ್ತಾರಂತೆ TMC ಅವರು. ಮಂಗಳವಾರದಿಂದಲೇ ಶುರು ಅಂತ ಹೇಳಿದ್ದಾರೆ. ಏನಕ್ಕೆ ರ್ಯಾಲಿ? ಚುನಾವಣಾ ನಂತರದ ಹಿಂಸಾಚಾರ ಮತ್ತು ಬುಲ್ಡೋಸರ್ ಆಪರೇಷನ್ ವಿರುದ್ಧ ಈ ಹೋರಾಟ ಅಂತ ಮಮತಾ ಹೇಳಿದ್ದಾರೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಗೆ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಅಮೆರಿಕದಲ್ಲಿ ಓದ್ತಾ ಇದ್ದು ಜೂನ್ 6ಕ್ಕೆ ಶನಿವಾರ ಬೆಳಿಗ್ಗೆ ಅವರು ಭಾರತಕ್ಕೆ ಬರ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಈ CJP ಶುರು ಮಾಡಿದ ಮೇಲೆ ಅವರು ಫಸ್ಟ್ ಟೈಮ್ ಭಾರತಕ್ಕೆ ಬರ್ತಾ ಇದ್ದು ದಿಲ್ಲಿಯಲ್ಲಿ ದೊಡ್ಡ ಪ್ರತಿಭಟನೆ ಮಾಡೋಕೆ ಪ್ಲಾನ್ ಮಾಡಿದಾರಂತೆ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಮಾಧ್ಯಮಗಳು ಪಾಸಿಟಿವ್ ವಿಚಾರಗಳನ್ನು ಸರಿಯಾಗಿ ತೋರಿಸದೇ ಇದ್ರೆ ಯುವಕರು ಕಾಕ್ರೋಚ್ಗಳನ್ನು ಫಾಲೋ ಮಾಡ್ತಾರೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವಿರೋಧಿ ಅಲ್ಲ, ಆದರೆ ಜಾಸ್ತಿ ದಿನ ಉಳಿಯದ ಇಂತಹ ವಿಚಾರಗಳಿಗೆ ಯಾಕೆ ಇಷ್ಟೊಂದು ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಂತ ವೈಸ್ ಪ್ರೆಸಿಡೆಂಟ್ ಪ್ರಶ್ನೆ ಮಾಡಿದ್ದಾರೆ. ಏನು 5 ದಿನಗಳ ಭಾರತ ಪ್ರವಾಸದಲ್ಲಿರೋ ಮ್ಯಾನ್ಮಾರ್ ಅಧ್ಯಕ್ಷ ಮಿನ್ ಆಂಗ್ ಹ್ಯಾಂಗ್ PM ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ವ್ಯಾಪಾರ, ಕನೆಕ್ಟಿವಿಟಿ, ಗಡಿ ಭದ್ರತೆ ಮತ್ತು ರಕ್ಷಣಾ ವಲಯದ ಬಗ್ಗೆ ಚರ್ಚೆ ಆಗಿದೆ. ಸೈಬರ್ ಕ್ರೈಮ್ ಹಾಗೂ ಸೈಬರ್ ಸ್ಕ್ಯಾಮ್ ನೆಟ್ವರ್ಕ್ಗಳನ್ನು ಹತ್ತಿಕ್ಕೋ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಇಂಡಿಯಾ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್ ಹೈವೇ ಕಾಮಗಾರಿಯನ್ನ ಬೇಗ ಮುಗಿಸೋಕೆ ಇಬ್ಬರು ನಾಯಕರು ಒಪ್ಕೊಂಡಿದ್ದಾರೆ. ಇನ್ನು ಈ ಮೀಟಿಂಗ್ನಲ್ಲಿ ಮ್ಯಾನ್ಮಾರ್ನಲ್ಲಿ ಬಂಧನದಲ್ಲಿರೋ ನಾಯಕಿ ಆಂಗ್ ಸ್ಯಾನ್ ಸೂಕಿ ಅವರ ವಿಚಾರವನ್ನ ಕೂಡ ಭಾರತ ಪ್ರಸ್ತಾಪ ಮಾಡಿದೆ. ಮ್ಯಾನ್ಮಾರ್ನಲ್ಲಿ ಶಾಂತಿ ನೆಲೆಸೋಕೆ ಎಲ್ಲ ನಾಯಕರನ್ನ ಒಳಗೊಂಡ ಮುಕ್ತ ಚರ್ಚೆ ನಡೀಬೇಕು ಅಂತ ಭಾರತ ಹೇಳಿದೆ. ಇನ್ನು PM ಮೋದಿ ಅವರಿಗೆ ಮ್ಯಾನ್ಮಾರ್ಗೆ ಬರುವಂತೆ ಮಿನ್ ಆಂಗ್ ಹ್ಯಾಂಗ್ ಆಹ್ವಾನ ಕೊಟ್ಟಿದ್ದಾರೆ. ಇನ್ನು ಮ್ಯಾನ್ಮಾರ್ ಅಧ್ಯಕ್ಷರು ಜೂನ್ 2ನೇ ತಾರೀಕು ಮುಂಬೈಗೆ ಭೇಟಿ ಕೊಡೋ ಪ್ರೋಗ್ರಾಂ ಕೂಡ ಇದೆ. ಬಿಸಿನೆಸ್ ಫೋರಂ ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ PM ಮೋದಿ ಅವರನ್ನ ಈಗ ಹಾಡಿ ಹೊಗಳಿದ್ದಾರೆ. ನೀಟ್ ಎಕ್ಸಾಮ್ ವಿವಾದದ ಬಗ್ಗೆ ಕಾಂಗ್ರೆಸ್ ಸಂಸದ ದಿಗ್ವಿಜಯ್ ಸಿಂಗ್ ನೇತೃತ್ವದ ಸಂಸದೀಯ ಸಮಿತಿ ಚರ್ಚೆ ಮಾಡಿದೆ. ಈ ವೇಳೆ ಮಾತನಾಡಿದ ಕಮಿಟಿ ಚೇರ್ಮನ್ ದಿಗ್ವಿಜಯ್ ಸಿಂಗ್, ನಾವು PM ನರೇಂದ್ರ ಮೋದಿ ಮತ್ತು ನಮ್ಮ ಸಿಸ್ಟಮ್ ಅನ್ನ ನಂಬಬೇಕು. ಎಕ್ಸಾಮ್ ಫೇರ್ ಆಗಿ ನಡೆಯುತ್ತೆ, ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದ್ದಾರೆ. ಅಂದ ಹಾಗೆ ದಿಗ್ಗಿ ಬಾಬಾ ದಿಗ್ವಿಜಯ್ ಸಿಂಗ್ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ರಾಹುಲ್ ಗಾಂಧಿ ಮೇಲೆ. ರಾಹುಲ್ ಗಾಂಧಿ ಅಪ್ಪ ಇದ್ದಾಗ ಇವ್ರು ಸ್ವಲ್ಪ ವಿಜೃಂಭಣೆ ಇತ್ತು ಇವ್ರದ್ದು. ರಾಜ ದಿಗ್ವಿಜಯ್ ಸಿಂಗ್ ಅವ್ರದ್ದು ರಾಜ ಪರಿವಾರ ಅಲ್ಲ ಇವ್ರದ್ದು, ಮೂಲತಃ ಮಧ್ಯಪ್ರದೇಶದಲ್ಲಿ.
ರಾಜೀವ್ ಗಾಂಧಿ ಇದ್ದಾಗ ಆ ಜನ್ರೇಷನ್ ಟೈಮ್ನಲ್ಲಿ ಇವರೆಲ್ಲ ತುಂಬ ಮಿಂಚ್ತಾ ಇದ್ರು. ಆಮೇಲೆ ಸೋನಿಯಾ ಗಾಂಧಿ ಅವ್ರ ಕಾಲದಲ್ಲೂ ಕೂಡ ಅದೇ ಮೈಲೇಜನ್ನೊಂದಿಗೆ ಸ್ವಲ್ಪ ಮುನ್ನುಗ್ಗಿದ್ರು. ಆದ್ರೀಗ ರಾಹುಲ್ ಗಾಂಧಿ ಆಸ್ಥಾನದಲ್ಲಿ ಜಾಸ್ತಿ ಉಪಸ್ಥಿತಿ ಇಲ್ಲ ದಿಗ್ವಿಜಯ್ ಸಿಂಗ್ ಅವರಿಗೆ. ಹಾಗಾಗಿ ಆವಾಗ ಕತ್ತಿ ಮಸಿತಾ ಇರ್ತಾರೆ, ಈ ಥರ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ವಾರದ ಮೊದಲ ಸೆಷನ್ನಲ್ಲಿ ಮಾರ್ಕೆಟ್ ರೆಡ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 508 ಪಾಯಿಂಟ್ಸ್ ಅಥವಾ 0.68% ಡೌನ್ ಆಗಿ 74,267ಕ್ಕೆ ತಲುಪಿದೆ. ನಿಫ್ಟಿ 165 ಪಾಯಿಂಟ್ಸ್ ಅಥವಾ 0.70% ಬಿದ್ದು 23,382ಕ್ಕೆ ರೀಚ್ ಆಗಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 1.45% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.88% ಇಳಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 4.26 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಗಲ್ಫ್ನಲ್ಲಿ ಶುರುವಾಗಿರೋ ಹೊಸ ಗಲಾಟೆ ಮಾರ್ಕೆಟ್ಗೆ ಪೆಟ್ಟು ಕೊಡ್ತಾ ಇದೆ. ಅಮೆರಿಕ ಇರಾನ್ ಹೊಡೆದಾಟ ಮತ್ತೆ ಶುರು ಮಾಡಿದಾರಲ್ಲ, ಹಾಗಾಗಿ ವಿದೇಶಿ ಬಂಡವಾಳ ಕೂಡ ಹೊರಗೆ ಹೋಗೋದು ಕಂಟಿನ್ಯೂ ಆಗಿದೆ. ಮೇ ತಿಂಗಳಲ್ಲಿ 21,000 ಕೋಟಿ ರೂಪಾಯಿ ಭಾರತದ ಮಾರ್ಕೆಟ್ನಿಂದ ಹೊರಗೆ ಹೋಗಿದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಬರುವ RBI ಪಾಲಿಸಿ ಮತ್ತು GDP ಡೇಟಾ ಮೇಲೆ ಹೂಡಿಕೆದಾರರು ಕಣ್ಣಿಟ್ಟಿದ್ದಾರೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಟೆಕ್ ಮಹೀಂದ್ರ, ಇನ್ಫೋಸಿಸ್, TCS, HCL ಟೆಕ್ನಾಲಜೀಸ್ ಮತ್ತು ಟಾಟಾ ಸ್ಟೀಲ್ ಗ್ರೀನ್ನಲ್ಲಿದ್ವು. ITC, ಹಿಂದೂಸ್ತಾನ್ ಯೂನಿಲಿವರ್, NTPC, ನೆಸ್ಲೆ, ಟಾಟಾ ಮೋಟಾರ್ಸ್ ಸೇರಿ ಹಲವಾರು ಕಂಪನಿಗಳು ರೆಡ್ನಲ್ಲಿ ಎಂಡ್ ಆಗಿವೆ. ಒಟ್ಟಾರೆ BSEನಲ್ಲಿ 2,761 ಸ್ಟಾಕ್ಸ್ ರೆಡ್ನಲ್ಲಿದ್ದರೆ 1,589 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಇಳಿಕೆಯಾಗಿ 94 ರೂಪಾಯಿ 95 ಪೈಸೆಯಾಗಿದೆ. ಮೇ ತಿಂಗಳಲ್ಲಿ 1,94,000 ಕೋಟಿ ರೂಪಾಯಿ GST ಕಲೆಕ್ಷನ್ ಆಗಿದೆ. ಕಳೆದ ವರ್ಷದ ಮೇ ತಿಂಗಳಿಗೆ ಹೋಲಿಸಿದ್ರೆ 3.2% ಹೆಚ್ಚಾಗಿದೆ. ಆಗ 1,88,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿತ್ತು. ಗೂಡ್ಸ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಭಾರಿ ಡಿಮಾಂಡ್ ಇರೋದೇ ಈ ಏರಿಕೆಗೆ ಮುಖ್ಯ ಕಾರಣ. ಇದರಲ್ಲಿ ಸೆಂಟ್ರಲ್ GST 37,000 ಕೋಟಿ ರೂಪಾಯಿಗೂ ಹೆಚ್ಚಿದರೆ ಸ್ಟೇಟ್ GST 45,000 ಕೋಟಿ ರೂಪಾಯಿಗೂ ಹೆಚ್ಚಿದೆ. ಗೂಡ್ಸ್ ವಲಯದಲ್ಲಿ 27% ಗ್ರೋತ್ ಆಗಿದ್ರೆ ಸರ್ವಿಸ್ ಸೆಕ್ಟರ್ನಲ್ಲಿ 22% ಗ್ರೋತ್ ಆಗಿದೆ. ಇಂಪೋರ್ಟ್ ಮೇಲಿನ GST ಕಲೆಕ್ಷನ್ ಕೂಡ 59,000 ಕೋಟಿ ರೂಪಾಯಿ ದಾಟಿದೆ. ಝೀ ಎಂಟರ್ಟೈನ್ಮೆಂಟ್ ಮತ್ತು ಫಿಫಾ ನಡುವೆ ಡೀಲ್ ಆಗಿದೆ. 2026ರ ಫಿಫಾ ವರ್ಲ್ಡ್ ಕಪ್ ಅನ್ನ ಭಾರತದಲ್ಲಿ ಬ್ರಾಡ್ಕಾಸ್ಟ್ ಮಾಡೋಕೆ ಇದು 2027ರ ವಿಮೆನ್ಸ್ ವರ್ಲ್ಡ್ ಕಪ್ ಸೇರಿ 2034ರವರೆಗಿನ ಬರೋಬ್ಬರಿ 39 ಫಿಫಾ ಇವೆಂಟ್ಗಳ ರೈಟ್ಸ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಈ ಸುದ್ದಿ ಬರ್ತಾ ಇದ್ದ ಹಾಗೆ ಝೀ ಕಂಪನಿಯ ಶೇರ್ಸ್ 7% ರೈಸ್ ಆಗಿದ್ವು. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 927 ರೂಪಾಯಿ ಕಮ್ಮಿಯಾಗಿ 1,55,536 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 850 ರೂಪಾಯಿ ಕಮ್ಮಿಯಾಗಿ 1,42,470 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 100 ರೂಪಾಯಿ ಕಮ್ಮಿಯಾಗಿ 2,63,250 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ನಮ್ಮ ಕೆಲಸ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಅನ್ನೋದು ನಿಮ್ಮದೇ ನಮ್ಮ ರಿಕ್ವೆಸ್ಟ್. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.